ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಮ್ಮ ಮನೇಲಿ ದೀಪಾವಳಿ ಹಾಗೂ ದಸರಾ ಹಬ್ಬ ಎರಡನ್ನೂ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಹಾಗೆ ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಓಕೆ, ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ಮಾಡಿದೆ. ನನ್ನ ಮಗ ನಿದ್ದೆ ಮಾಡ್ತಿದ್ದ ಅಂತ ನಾನು ಪೂಜೆ ಎಲ್ಲ ಮುಗಿಸ್ಕೊಳ್ತಿದ್ದೀನಿ. ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ನನ್ನ ಮಗನೂ ಎದ್ದ. ಇವ್ರು ಎದ್ದಿದ ತಕ್ಷಣ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ. ನೋಡಿ ಇವರು ಲೆಫ್ಟ್ ಹ್ಯಾಂಡಲ್ಲಿ ಗಂಟೆನ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಕರ್ಪೂರನ ಹಚ್ತಿದ್ದಾರೆ. ಇವರು ಎಲ್ಲಿ ನೋಡಿ ಇದನ್ನೆಲ್ಲ ಕಲ್ತ್ಕೊಂಡ್ರು ಅಂತ ನನಗೂ ಗೊತ್ತಿಲ್ಲ, ಬಿಕಾಸ್ ನಮ್ಮ ಮನೇಲಿ ಯಾರೂ ಈ ಥರ ಮಾಡೋದಿಲ್ಲ. ಇವರಂತೂ ಒಂದು ಸೆಕೆಂಡ್ ಒಂದು ಹತ್ರ ಕೂರೋದಿಲ್ಲ. ಒಂದೇ ನಿಮಿಷಕ್ಕೆ ಒಂದು ಕೆಲಸ ಬೋರ್ ಆಗಿಬಿಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಬೇರೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಿರ್ತಾರೆ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ದೋಸೆ, ಇಡ್ಲಿ, ಚಟ್ನಿ ಮತ್ತು ಪಲ್ಯನ ಮಾಡಿದ್ವಿ. ಈ ಎರಡು ರೆಸಿಪಿನ ನಾನು ಸಪ್ರೇಟಾಗಿ ಶೇರ್ ಮಾಡ್ತೀನಿ. ಹೆಣ್ಮಕ್ಳಿಗಂತೂ ದೀಪಾವಳಿ ಅಂದರೆ ಈ ಥರ ಫ್ಲವರಲ್ಲೇ ಡೆಕೋರೇಟ್ ಮಾಡಿ ದೀಪ ಹಚ್ಚಿದ್ರೇ ಸಮಾಧಾನ. ನಾನಿಲ್ಲಿ ತುಂಬ ದೊಡ್ಡದಾಗೇನು ಮಾಡ್ತಿಲ್ಲ, ಪುಟ್ಟದಾಗಿ ಒಂದು ಫ್ಲವರ್ ಡೆಕೋರೇಷನ್ನ ಮಾಡ್ತಿದ್ದೀನಿ. ರಾತ್ರಿಗೆ ಈ ದೀಪನೆಲ್ಲ ಹಚ್ತೀನಿ. ದಸರಾ ಅಂದಮೇಲೆ ಫಸ್ಟು ವೆಹಿಕಲ್ಸ್ನೆಲ್ಲ ವಾಶ್ ಮಾಡಬೇಕಲ್ವ. ನೋಡಿ ಇಲ್ಲಿ ವೆಹಿಕಲ್ಸ್ನೆಲ್ಲ ವಾಶ್ ಮಾಡ್ತಿದ್ದಾರೆ. ನಮ್ಮನೇಲಿರೋ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ನನ್ನ ಬ್ರದರ್ ಇನ್ಲಾನೇ ವಾಶ್ ಮಾಡಿದ್ದು. ಇವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್, ಯಾಕಂದರೆ ನನ್ನ ಬೈಕೆಲ್ಲ ನೀಟಾಗಿ ವಾಶ್ ಮಾಡಿ ಪಾಲಿಷ್ ಮಾಡಿ ಇಟ್ಟಿದ್ದಾರೆ. ಸೊ ಅದಕ್ಕೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಹಬ್ಬ ಅಂದಮೇಲೆ ಸೀರೆ ಉಟ್ಕೊಂಡ್ರೇ ಚೆಂದ ಅಲ್ವಾ. ಸೊ ಅದಕ್ಕೆ ನಾನು ಇವತ್ತು ಈ ಸೀರೆನ ಹಾಕ್ಕೊಳ್ತಿದ್ದೀನಿ. ಇವ್ರ ಭಾಷೆ ಯಾರಿಗಾದ್ರೂ ಅರ್ಥ ಆದರೆ ಕಮೆಂಟ್ ಮಾಡಿ. ನಾನು ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪೂಜೆಗೆಲ್ಲ ತಟ್ಟೆಯಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಡೆಕೋರೇಟ್ ಮಾಡಿರುವಂಥ ಫ್ಲವರು ನನ್ನ ಟೇಬಲ್ ಮೇಲೆ ಡೆಕೋರೇಟ್ ಮಾಡಿದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಚಾಂಪಿಯನ್ ಇದ್ದಾರಲ್ವ, ಛೋಟಾ ಚಾಂಪಿಯನ್, ಅವರು ಕೆಳಗಡೆ ಮಾಡಿದ್ರೆ ಅದ್ರ ಕತೆ ಮುಗೀತು. ನಾನಿಲ್ಲಿ ಎಲ್ಲ ವೆಹಿಕಲ್ಸ್ಗೂ ಅರಿಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಜೊತೆ ನನ್ನ ಚಾಂಪಿಯನ್ ಕೂಡ ಜಾಯ್ನ್ ಆಗಿದ್ದಾರೆ. ಇವ್ರಿಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ಯಾರಾದರೂ ಪೂಜೆ ಮಾಡ್ತಿಲ್ಲಿ ಹೋಗಿ ಜಾಯ್ನ್ ಆಗಿಬಿಡ್ತಾರೆ. ಈಗ ವೆಹಿಕಲ್ಸ್ಗೆ ಹಾರಗಳೆಲ್ಲ ಹಾಕ್ತಾಯಿದ್ದೀವಿ. ನನ್ನ ಸ್ಕೂಟಿ ಯಾಕೋ ಇವತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ನನಗೆ ತುಂಬ ಖುಷಿ ಆಗ್ತಿತ್ತು. ನಮ್ಮ ಚಾಂಪಿಯನ್ ಕೂಡ ಅವನ ಕಾರ್ಗೆ ಪೂಜೆ ಮಾಡ್ತಿದ್ದಾನೆ ಅರಿಶಿನ ಕುಂಕುಮ ಇಟ್ಟು. ಅವನ ಸೈಕಲ್ ಅವ್ರ ಅಜ್ಜಿ ಊರಲ್ಲಿದೆ, ಸೊ ಸೈಕಲ್ ಪೂಜೆ ಮಿಸ್ ಆಗಿದೆ. ನಮ್ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ.
ಈಗ ಪೂಜೆಗೆ ಬಂದಿರೋರೆಲ್ಲ ಕುಂಕುಮ ತಗೊಳ್ತಿದ್ದಾರೆ. ಪೂಜೆ ಎಲ್ಲ ಮುಗೀತು. ನಾನೀಗ ಈವ್ನಿಂಗ್ ವಡೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೆಂಪಲ್ಗೆ ಹೋಗೋದಕ್ಕೆ ನಮ್ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಸೊ ನಾನೇ ಟೆಂಪಲ್ಗೆ ಹೋಗ್ತಿದ್ದೀನಿ ಇವತ್ತು. ಊರಲ್ಲಿ ಎಲ್ಲರೂ ಒಂದೇ ಸಲ ಪೂಜೆಗೆ ಬಂದಿರ್ತಾರೆ. ನೋಡಿ ಎಲ್ಲರೂ ದೀಪ ಹಚ್ಕೊಂಡು ಬಂದಿದ್ದಾರೆ. ನೋಡೋಕೆ ತುಂಬಾ ಚೆನ್ನಾಗಿದೆ. ಹಳ್ಳಿ ಕಡೆ ಹಬ್ಬ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಈ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಟೆಂಪಲ್ ಒಳಗಡೆ ಎಲ್ಲರಿಗೂ ಜಾಗ ಸಾಕಾಗೋದಿಲ್ಲ. ಸೊ ನಾವು ಲೇಟಾಗಿ ಹೋದ್ವಿ ಅಂತ ನಾವು ಆಚೆನೇ ಕೂತ್ಕೊಂಡಿದ್ದೀವಿ. ಇಲ್ಲಿ ಒಂದು ಕಥೆನ ಹೇಳ್ತಾರೆ, ದೀಪಾವಳಿನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನು. ನೋಡಿ, ಇದು ಶ್ರೀರಾಮ ಟೆಂಪಲ್. ದೇವರನ್ನ ಈ ಥರ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಗೌರಿನ ಕೂರಿಸಿರ್ತಾರೆ. ನಾವು ತಗೊಂಡೋಗಿರೋ ಪೂಜೆ ಸಾಮಾನು ಮತ್ತು ಕಜ್ಜಾಯ ಅದನ್ನೆಲ್ಲ ಈ ಥರ ನೋಮ್ಕೊಂಡು ಬರ್ತೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲರೂ ದಾರ ಕಟ್ಕೊಂಡು ಹಬ್ಬದ ಊಟ ಎಲ್ಲ ಮುಗಿಸ್ಕೊಂಡು ದೀಪನ ಹಚ್ಚಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಈಗ ಪಟಾಕಿ ಹಚ್ಚೋ ಟೈಮ್. ನಾವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ.
ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.